ಬೇಸಿಗೆಯ ಆರಂಭದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಸಮಸ್ಯೆ ಶುರುವಾಗಿದೆ. ಹಲವು ಏರಿಯಾಗಳಲ್ಲಿ ಕಳೆದ ಕೆಲ ದಿನಗಳಿಂದ ನೀರಿನ ಸಮಸ್ಯೆ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಅತ್ತ KRS ಡ್ಯಾಮ್ನ ಒಡಲು ಬರಿದಾಗ್ತಾ ಇರೋದು ಸಿಲಿಕಾನ್ ಸಿಟಿ ಮಂದಿಯ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. KRS ಡ್ಯಾಮ್ನ ನೀರಿನ ಮಟ್ಟವು ಕೂಡ ದಿನೇ ದಿನೇ ಕುಸಿತಾ ಇರುವಂತದ್ದು. ಕಳೆದ ಕೆಲ ದಿನಗಳಿಂದ ರಾಜ್ಯ ರಾಜಧಾನಿಯಲ್ಲಿ ಕೇಳಿ ಬರ್ತಿರೋದು ಇದೊಂದೇ ಸಮಸ್ಯೆ. ನೀರಿಲ್ಲ ನೀರಿಲ್ಲ ನೀರಿಲ್ಲ. ಯಾರನ್ ಕೇಳಿದ್ರು ನಮ್ಮನೇಲಿ ನೀರಿಲ್ಲ, ನಮ್ಮ ಏರಿಯಾದಲ್ಲಿ ಇವತ್ತು ನೀರೇ ಬಂದಿಲ್ಲ ಅನ್ನೋದು. ಬೇಸಿಗೆ ಆರಂಭದಲ್ಲೇ ಸಿಲಿಕಾನ್ ಸಿಟಿಯಲ್ಲಿ ಹಾಹಾಕಾರ ಶುರುವಾಗಿದ್ದು ಮುಂದೆ ಜಲಕ್ಷಾಮ ಎದುರಾಗೋ ಲಕ್ಷಣ ಕಾಣ್ತಿದೆ. ನಾನು ಕೂಡ ಇದೀಗ KRS ಡ್ಯಾಮ್ ನಲ್ಲಿ ಇದ್ದೇನೆ. ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಅಂದ್ರೆ ಈಗಾಗಲೇ ಏನು ಈ ಒಂದು ಡ್ಯಾಮ್ ನೀರಿನ ಮಟ್ಟ 124.80 ಗರಿಷ್ಠ ಮಟ್ಟವನ್ನ ಹೊಂದಿದೆ. ಆದ್ರೆ ಸದ್ಯ ಡ್ಯಾಮ್ ನಲ್ಲಿ ಇರುವಂತದ್ದು ಕೇವಲ 89ರಿಂದ 90 ಅಡಿ ನೀರು ಮಾತ್ರ. ಕೇಳಿದ್ರಲ್ಲ, ಬೇಸಿಗೆ ಆರಂಭದಲ್ಲೇ ಕನ್ನಂಬಾಡಿಯ ಒಡಲು ಬತ್ತಿ ಹೋಗಿದೆ. ಸಿಲಿಕಾನ್ ಸಿಟಿ ಜನರ ದಾಹ ನೀಗಿಸಿದ್ದ KRS ಡ್ಯಾಮ್ ನೀರಿನ ಮಟ್ಟ ಕುಸಿದಿದೆ. 6 ವರ್ಷದ ಬಳಿಕ ಮಾರ್ಚ್ ಆರಂಭದಲ್ಲೇ ಈ ಮಟ್ಟಕ್ಕೆ ನೀರು ಕುಸಿತವಾಗಿದೆ. KRS ಡ್ಯಾಂನಲ್ಲಿನ ನೀರಿನ ಮಟ್ಟ 89 ಅಡಿಗೆ ಕುಸಿತವಾಗಿದೆ. ಡ್ಯಾಂನಲ್ಲಿ 16 TMC ನೀರು ಸಂಗ್ರಹವಾಗಿದ್ದು 5 TMC ನೀರು ಡೆಡ್ ಸ್ಟೋರೇಜ್ ಆಗಿದೆ. ಅದರಲ್ಲಿ ಬಳಕೆಗೆ ಲಭ್ಯ ಇರುವುದು ಕೇವಲ 11 TMC ನೀರು ಮಾತ್ರ. ಇರೋ ನೀರಲ್ಲಿ ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ ಜಿಲ್ಲೆಗಳಿಗೆ ನೀರು ಸರಬರಾಜು ಮಾಡಬೇಕು. ಜೊತೆಗೆ ಪಕ್ಕದ ತಮಿಳುನಾಡಿಗೂ 5 TMCಯಷ್ಟು ನೀರು ಬಿಡಬೇಕಾದ ಪರಿಸ್ಥಿತಿ ಇದೆ. ಕೇಳಿದ್ರಲ್ಲ, ಈಗಾಗಲೇ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೇಸಿಗೆ ಆರಂಭದಲ್ಲೇ KRS ಒಡಲು ಬರಿದಾಗಿರೋದು ಬೆಂಗಳೂರು ಮಂದಿಗೆ ಮತ್ತಷ್ಟು ಆತಂಕ ಮೂಡಿಸಿದೆ. ಉಳಿದಿರುವಂತಹ ನೀರನ್ನ ಬಳಕೆ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಆಲೋಚನೆಗಳನ್ನ, ಯೋಜನೆಗಳನ್ನ ರೂಪಿಸಬೇಕಾಗ್ತದೆ. ಏನಾದ್ರೂ ವ್ಯತಿರಿಕ್ತವಾಗಿ ಈ ಒಂದು ನೀರು ಬಳಕೆ ಇತಿಮಿತಿಯನ್ನ ಮೀರಿದ್ರೆ ಖಂಡಿತವಾಗಿಯೂ ಕೂಡ ಕೆಲವೇ ದಿನಗಳಲ್ಲಿ ಅಂದ್ರೆ ಏಪ್ರಿಲ್ ಅಂತ್ಯದಲ್ಲಿ ಕುಡಿಯುವ ನೀರಿಗೂ ಕೂಡ ಜನರು ತಾತ್ಸಾರ ಪಡುವ ಹಾಹಾಕಾರ ಒಂದು ಸೃಷ್ಟಿಯಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ KRS. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.